ಹಾಯ್ ಹಲೋ ನಮಸ್ತೆ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತಿ ಪ್ರಪಂಚ. ಇದು ನನ್ನ ಫಸ್ಟ್ ವ್ಲಾಗ್. ಈ ವ್ಲಾಗಲ್ಲಿ ಏನು ಇನ್ಕ್ಲೂಡ್ ಮಾಡಿದ್ದೀನಿ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಹೇಗೆ ಆಚರಿಸಿದ್ವಿ ಅನ್ನೋದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿ ತೋರಿಸೋಣ ಅಂತ ಆ್ಯಡ್ ಮಾಡಿದ್ದೀನಿ. ಬ್ಯಾಂಗ್ಳೂರಲ್ಲಿರೋರ್ಗಾದರೆ ಮಾರ್ಕೆಟಲ್ಲಿ ಎಷ್ಟು ರಶ್ ಇತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಗೊತ್ತಿರುತ್ತೆ. ಸೊ ಹೂವಿನ ಹಾರ ಎಲ್ಲ ತೊಗೊಂಡು ಬರೋದಕ್ಕಾಗಲಿಲ್ಲ, ಬಿಡಿ ಹೂವನ್ನೇ ತೊಗೊಂಡು ಬಂದಿದ್ವಿ. ಅದನ್ನೇ ಒಂದು ಹಾರ ಮಾಡಿ ಹಾಕೋಣ ದೇವರಿಗೆ ಚೆನ್ನಾಗಿರುತ್ತೆ ಅಂತ ಹಾರನ ಪೋಣಿಸ್ಕೊತಾ ಇದ್ದೀನಿ. ಇಲ್ಲಿ ಕಾಕಡ ಹೂವನ್ನ ಸುತ್ತ ಬರೋ ಥರ ಪೋಣಿಸ್ಕೊಂಡು ಸೆಂಟರಲ್ಲಿ ಒಂದೊಂದು ಚಾಮಂತಿಗೆ ಹೂವನ್ನ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ರೋಸ್ ಪೆಟಲ್ಸ್ನ ಪೋಣಿಸೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ತುಂಬ ಲೇಟ್ ಆಗ್ತಿತ್ತು, ಚಿಕ್ಕದಾಗಿತ್ತು ರೋಸ್ ಪೆಟಲ್ಸ್ ಎಲ್ಲನೂ, ತುಂಬ ಲೇಟ್ ಆಗ್ತಿತ್ತು ಅಂತ ಅದು ಬೇಡ, ಚಾಮಂತಿಗೆ ಹೂವನ್ನೇ ಹಾಕೋಣ ಅಂತ ಹಾಕ್ಕೊಂಡಿದ್ದೀನಿ. ಈಗ ಸೇಮ್ ಲೆಂತಲ್ಲಿ 2 ಹಾರನ ಆ ಥರ ಪ್ರಿಪೇರ್ ಮಾಡ್ಕೋಬೇಕು. ಆಮೇಲೆ ಹ್ಯಾಂಗಿಂಗ್ಸ್ಗೆ ಒಂದು ರೋಸ್ನ ಹಾಕಿ 3 ಕಾಕಡ ಹೂವನ್ನ ಪೋಣಿಸ್ಕೊಂಡಿದ್ದೀನಿ. ಅದೇ ಥರ 3 ಹ್ಯಾಂಗಿಂಗ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈಗ ಅಂದರೆ ಟೈ ಮಾಡೋದಕ್ಕೆ ಸ್ವಲ್ಪ ದಾರನ ಜಾಸ್ತಿನೇ ಬಿಟ್ಟಿರಬೇಕು. ಈಗ 2 ಹಾರಗಳನ್ನ ಪೋಣಿಸ್ಕೊಂಡಿದ್ವಲ್ಲ ಅದನ್ನು ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡೋದಕ್ಕಿಂತ ಮುಂಚೆ ಹೂವು ಆಚೆ ಬರಬಾರ್ದು ಅಂತ ಅಂದ್ಬಿಟ್ಟು, ಪೋಣಿಸಿರೋಂಥ ಹೂವು ಆಚೆ ಬರಬಾರ್ದು ಅಂತ ಒಂದೊಂದು ಹೂವು ಇಟ್ಟು ನಾರ್ಮಲ್ ಹೂವು ಕಟ್ತೀವಲ್ಲ ಆ ಥರ ಕಟ್ಕೊಂಡಿದ್ದೀನಿ. ಒಂದು ಎಂಡನ್ನು ಲೂಸಾಗಿ ಟೈ ಮಾಡ್ಕೋಬೇಕು, ಅಂದರೆ ಈಸಿಯಾಗಿ ಗಂಟನ್ನ ಬಿಚ್ಚೋ ಥರ ಗಂಟು ಹಾಕ್ಕೋಬೇಕು. ಆಗ ನಾವು ದೇವರಿಗೆ ಹಾಕಬೇಕಾದ್ರೆ ಲೆಂತ್ ಅಡ್ಜಸ್ಟ್ ಮಾಡಿಕೊಂಡು ಹೇಗೆ ಬೇಕೋ ಹಾಗೆ ಕಟ್ಕೋಬೋದು. ಮತ್ತು ಇನ್ನೊಂದು ಎಂಡನ್ನು ಟೈಟಾಗಿ ಜಾಯಿನ್ ಮಾಡ್ಕೋಬೇಕು. ಮತ್ತು ಹ್ಯಾಂಗಿಂಗ್ಸ್ ಸಿಂಗಲ್ ಮಾಡಿದ್ವಲ್ಲ ಅದನ್ನು 3 ಒಂದು ಕಡೆ ಜಾಯಿನ್ ಮಾಡಿಕೊಂಡು ಆ ಹ್ಯಾಂಗಿಂಗ್ಸ್ನ ಮತ್ತು ಹಾರನ 2 ಜಾಯಿನ್ ಮಾಡಿ ನೀಟಾಗಿ ದಾರಗಳನ್ನೆಲ್ಲ ಕಟ್ ಮಾಡಿಕೊಂಡ್ರೆ ಹಾರ ರೆಡಿ ಆಯಿತು. ಈಗ ಸ್ಯಾರಿನ ಹೇಗೆ ಫೋಲ್ಡ್ ಮಾಡೋದು ಅನ್ನೋದನ್ನು ನೋಡೋಣ. ಈಗ 3/4 ಆಫ್ ಸ್ಯಾರಿನ ನೀಟಾಗಿ ನೆರಿಗೆ ಹಿಡಿದಿಟ್ಕೊಂಡು 2 ಸೈಡು ಪಿನ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೆರಗಿಗೆ ಬಿಟ್ಟಿರೋಂಥ ಪಾರ್ಟ್ನ ಕೂಡ ನೆರಿಗೆ ಹಿಡಿದಿಟ್ಕೊಂಡು ನೀಟಾಗಿ ಪಿನ್ ಮಾಡ್ಕೊಂಡಿದ್ದೀನಿ. ಈಗ ದೇವ್ರನ್ನ ಹೇಗೆ ಕೂರಿಸೋದು ಅಂತ ನೋಡೋಣ. ದೇವ್ರನ್ನ ಕೂರಿಸ್ಬೇಕಾದ್ರೆ ನಾವು ಬಾಳೆ ಎಲೆ ಹಾಕ್ಬಿಟ್ಟು ಫಸ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಓಂಕಾರ ಮತ್ತು ಶ್ರೀಕಾರನ ಅರ್ಶಿನದಲ್ಲಿ ಬರ್ಕೊತಾ ಇದ್ದೀನಿ. ಈಗ ಇದಕ್ಕೆ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಅದಾದಮೇಲೆ ಎಲೆ ಅಡಿಕೆ ಅರ್ಶಿನ ಕುಂಕುಮ ಹೂವು ಮತ್ತೆ ಇಡ್ತಾ ಇದ್ದೀವಿ. ಒಂದು ಬಿಂದಿಗೆ ಮತ್ತು ಕಳಶ ಇಡ್ತೀವಿ ದೇವ್ರನ್ನ ಕೂರಿಸ್ಬೇಕಾದ್ರೆ. ಬಿಂದಿಗೆಗೆ ಅಕ್ಕಿ ತುಂಬಿಟ್ಟಿದ್ದೀವಿ, ಕಳಶದಲ್ಲಿ ನೀರು ಹಾಕಿ ಕಳಶಕ್ಕೆ ಹಾಕುವಂಥ ಎಲ್ಲ ಸಾಮಗ್ರಿಗಳನ್ನೂ ಅದಕ್ಕೆ ಹಾಕೋತಾ ಇದ್ದೀವಿ. 2ಕ್ಕೂ ಬಿಂದಿಗೆಗೂ ಮತ್ತು ಕಳಶಕ್ಕೂ 2ಕ್ಕೂ ಒಂದು ಕಂಬಿನ ಕಟ್ಕೊಂಡಿದ್ದೀವಿ. ಕೈಗಳನ್ನೆಲ್ಲನೂ ಕಟ್ಕೋಬೇಕಾದ್ರೆ ಹೆಲ್ಪ್ ಆಗುತ್ತೆ ಅಂತ. ಈಗ ಸ್ಯಾರಿ ನೆರಿಗೆ ಹಿಡ್ದಿರೋಂಥ ಸ್ಯಾರಿನ ಬಿಂದಿಗೆ ಹಿಂಭಾಗದಿಂದ ತೊಗೊಂಡು ಬಂದು ಪಿನ್ ಮಾಡ್ಕೋತಾ ಇದ್ದೀವಿ, ನೆರಿಗೆ ಎಲ್ಲ ಜೋಡಿಸ್ಕೊಂಡು. ನೀವು ಬೇಕಾದ್ರೆ ದಾರ ಕೂಡ ಕಟ್ಕೋಬೋದು, ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ಥರ ಮಾಡಿ. ಪಿನ್ ಮಾಡ್ಕೊಂಡಿದ್ದಾದಮೇಲೆ ಸೆರಗನ್ನು ಹಿಂದೆಯಿಂದ ತೊಗೊಂಡು ಬಂದು ದುಪ್ಪಟ ಎಲ್ಲ ಹಾಕ್ತೀವಲ್ಲ ಆ ಥರ ಪಿನ್ ಮಾಡ್ಕೋಬೇಕು. ಇದು ಮೇಲೆ ಒಂದು ಫಸ್ಟು ಪಿನ್ ಮಾಡ್ಕೊಬಿಟ್ಟು ಅದಾದಮೇಲೆ ಕಳಶ ಕವರ್ ಆಗೋ ಥರ ಪ್ಲೀಟ್ಸ್ನೆಲ್ಲ ಅರೇಂಜ್ ಮಾಡಿಕೊಂಡು ಹಿಂದೆಯಿಂದ ಪಿನ್ ಮಾಡ್ಕೋತಾ ಇದ್ದೀವಿ. ಇದೆಲ್ಲ ಪಿನ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಡಾಬ್ ಕಟ್ಟೋದಕ್ಕಿಂತ ಮುಂಚೆ ಒಂದು ದಾರನ ಕಟ್ಕೋತಾ ಇದ್ದೀನಿ. ಯಾಕಂದರೆ ಡಾಬ್ ಏನಾದರೂ ಲೂಸ್ ಆದರೆ ಸ್ಯಾರಿ ಕೂಡ ಜರುಗುತ್ತೆ. ಸೊ ಒಂದು ದಾರ ಕಟ್ಕೊಬಿಟ್ರೆ ಡಾಬ್ ಲೂಸಾಗಿ ಕಟ್ಟಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಈಗ ಕೈಗಳನ್ನ ಜಾಯಿನ್ ಮಾಡ್ಕೋತಾ ಇದ್ದೀವಿ. ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು 2 ಎಂಡಲ್ಲೂ ಕೈಗಳಿಟ್ಬಿಟ್ಟು ಪಿನ್ ಮಾಡ್ಕೊಂಡಿದ್ರೆ ಫಸ್ಟ್ ಕಂಬಿಗಳಿಗೆ ಕಟ್ಕೋತಾ ಇದ್ದೀವಿ. ಮೇಲೆ ಇರೋ ಕಂಬಿಗೂ ಅಷ್ಟೇ, ಕೆಳಗಡೆ ಇರೋ ಕಂಬಿಗೂ ಅಷ್ಟೇ ನೀಟಾಗಿ ಟೈಟಾಗಿ ಕಟ್ಕೊಬಿಟ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಕೈಗಳು. ಹಾಗೆ ಕಾಲುಗಳನ್ನೂ ಅಷ್ಟೇ ಅದೇ ಥರ ಜಾಯಿನ್ ಮಾಡ್ಕೋಬೇಕು. ನೆರಿಗೆ ಎಲ್ಲ ಕೆಳಗಡೆ ಬಿಟ್ಟು ಕಾಲನ್ನ ಒಂದು ನೆರಿಗೆಯಿಂದ ತೊಗೊಂಡು ಪಿನ್ ಮಾಡ್ಕೋಬೇಕು. 2 ಕಾಲುಗಳಿಗೂ ಅಷ್ಟೇ ನೆರಿಗೆ ಕೆಳಗಡೆ ಬಿಟ್ಟು ಪಿನ್ ಮಾಡಿಕೊಂಡ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಕಳಶಕ್ಕೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿಗೆ ಮುಖವಾಡ ಇಟ್ಟು ಅಲಂಕಾರ ಮಾಡಿ ಕೂರಿಸಿದ್ವಿ. ಅದಾದಮೇಲೆ ಜ್ಯುವೆಲ್ಸ್ ಎಲ್ಲನೂ ಹಾಕಿ ಹೂವಿನ ಹಾರ ಹಾಕಿ ಅಲಂಕಾರ ಮಾಡಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.